ನಮಸ್ಕಾರ ಸ್ನೇಹಿತರೆ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಸೊ ನಿಮಗೆ ಗೊತ್ತಿರುವಂಗೆ ಈಗ ತಾನೇ ಒಂದಿಷ್ಟು ನಮಗೆ ಕ್ಲಿಯರಿಟಿ ಸಿಕ್ಕಿದೆ. ಆಲ್ರೆಡಿ ಏನಂತಂತಂದರೆ ಪಿ ಯು ಸೆಕೆಂಡ್ ಇಯರ್ ಆಗಿರ್ಬೋದು, ಫಸ್ಟ್ ಇಯರ್ ಇರ್ಬೋದು. ಎರಡರಲ್ಲಿ ಕೂಡ ಒಂದು ಏನಂತಂದರೆ ರಿವೈಸ್ಡ್ ಕ್ವಶನ್ಸ್ಗಳನ್ನು ಬರುತ್ತೆ ಅಂತ ಅನ್ನುವಂಥದ್ದು. ಇಲ್ಲಿವರೆಗೆ ಒಂದಿಷ್ಟು ನಮಗೆ ಸರಿಯಾದಂಥ ಒಂದು ಕ್ಲಿಯರಿಟಿ ಇರಲಿಲ್ಲ. ಆಲ್ರೆಡಿ ಒಂದು ರಾಜ್ಯ ಸಮಿತಿಯಲ್ಲಿ ಕ್ಲಿಯರಿಟಿಯನ್ನು ಸಿಕ್ಕಿರುವಂಥದ್ದು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಇವಾಗ ಹೊಸದಾಗಿರುವಂಥ ಪ್ರಶ್ನೆಗಳ ಕಡೆಗೆ ದಯವಿಟ್ಟು ಗಮನ ಹರಿಸ್ಬೇಕಾಗತ್ತೆ. ನಾನು ಮೊದಲಿಂದ ಕೂಡ ಹೇಳ್ಕೊಂಡು ಬಂದಿದ್ದೀನಿ ಆಗ್ಬೋದು ಅಂತ. ಪಾಸಿಬಿಲಿಟಿ ಇದೆ, ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಬಂದಿದ್ದೀನಿ ಸ್ನೇಹಿತರೆ, ಸರಿನಾ? ಇವತ್ತು ಅದಕ್ಕೆ ಒಂದು ಸರಿಯಾದಂಥ ಒಂದು ಕ್ಲಿಯರಿಟಿಯನ್ನು ಸಿಕ್ಕಿದೆ. ಆಲ್ರೆಡಿ ಅದರ ಮೇಲೆ ಕ್ವಶನ್ಸ್ಗಳು ಬರುತ್ತೆ ಅಂತ, ಹೌದಾ, ಸ್ಪಷ್ಟವಾದಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ರಾಜ್ಯ ಸಮಿತಿಯಲ್ಲಿ ಬಂದಿರುವಂಥ ಒಂದು ಮಾಹಿತಿ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇದನ್ನು ತಲುಪಿಸ್ಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ಅದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದರೆ ಹೌದು, ಎರಡಿಗೂ. ಸೆಕೆಂಡ್ ಇಯರ್ಗೆ ಅಪ್ಲಿಕೇಬಲ್ ಆಗ್ತಾ ಇದೆ ಅಂದರೆ ಅದು ಫಸ್ಟ್ ಇಯರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಪಿ ಯು ಸಿ ಫಸ್ಟ್ ಇರ್ಬೋದು, ಸೆಕೆಂಡ್ ಇರ್ಬೋದು, ಇಬ್ಬರೂ ಕೂಡ ಏನು ಮಾಡಬೇಕು ಇವಾಗ ಅಂತಂದರೆ ಅಪ್ಡೇಟೆಡ್ ಇರುವಂಥ ಒಂದು ವರ್ಷನನ್ನು ನಾವು ನೋಡ್ಕೋಬೇಕಾಗತ್ತೆ, ಸರಿನಾ? ಎಲ್ಲೆಲ್ಲಿ ನಾವು ವೀಕ್ ಇದ್ದೀವಿ, ಯಾವ್ಯಾವ ಹೊಸ ಬಂದಿದ್ದಾವೆ ಕಾನ್ಸೆಪ್ಟು, ಅವುಗಳನ್ನು ನೋಡ್ತಾ ಬನ್ನಿ ಸ್ನೇಹಿತರೆ. ಫಸ್ಟು ಈ ಆಲ್ರೆಡಿ ನೀವು ಹಳೇದನ್ನು ನೀವು ಮಾಡಿರ್ತೀರಿ, ಹೌದಾ, ಅದ್ರ ಜೊತೆಗೆ ಹೊಸದಕ್ಕೂ ಕೂಡ ನೀವು ಫೋಕಸನ್ನು ಕೊಡಬೇಕು. ಹಾಗಾಗಿ ನನ್ನ ಒಂದು ವಿಡಿಯೋಸು ಆಲ್ರೆಡಿ ಹಳೇದ ಮೇಲೆಲ್ಲನೂ ಕೂಡ ವಿಡಿಯೋಸ್ಗಳಿದಾವೆ, ಹೊಸದ್ರ ಮೇಲೂ ಕೂಡ ಮಾಡಿದ್ದೀನಿ, ಹೌದಾ. ತುಂಬ ಒಂದು ವಿಡಿಯೋಸ್ ಇದ್ರ ಮೇಲೆ ಸಾಕಷ್ಟು ನಾನು ಎಲ್ಲ ಭಾಗದ ಮೇಲೆ ಕೊಟ್ಟಿದ್ದೀನಿ, ನೆನಪಿರಲಿ ನಿಮ್ಗೆ. ಫಸ್ಟು 6 ಮಾರ್ಕ್ಸು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಮುಗಿಸಿದ್ದೀನಿ ಪಿ ಯು ಸಿ ಸೆಕೆಂಡ್ ಇಯರ್ಗೆ, ನೆನಪಿರಲಿ. ಆಮೇಲೆ 4 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದೀನಿ. ಆಮೇಲೆ ಅದ್ರ ಮೇಲೆ ಸಪ್ರೇಟ್ ಆಗಿರುವಂಥ ಕೆಲವು ನ್ಯೂಮರಿಕಲ್ ರಿವೈಸ್ ಕ್ವಶನ್ಸ್ಗಳೇನು ಬಂದಿದ್ದಾವೆ ಅದ್ರ ಮೇಲೆ ಕೂಡ ಮಾಡಿದ್ದೀನಿ ಸಪ್ರೇಟಾಗಿ, ಹೌದಾ. ಸಾಕಷ್ಟು ಅದಾವೆ. ನೀವು ಬೇಕಾದರೆ ಪ್ಲೇ ಲಿಸ್ಟಲ್ಲಿ ಹೋಗಿ ರಿವೈಸ್ ಕ್ವಶನ್ ಬ್ಯಾಂಕ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 7076 ಅಂತ ಹೊಡೆದ್ರಂದರೆ ಅಲ್ಲೆಲ್ಲನೂ ಕೂಡ ನಿಮ್ಗೆ ಸಿಕ್ಬಿಡುತ್ತೆ ಸ್ನೇಹಿತರೆ. ಫಸ್ಟ್ ಇಯರಲ್ಲಿ ಸ್ವಲ್ಪ ಕಡಿಮೆ ಇದೆ. ಫಸ್ಟ್ ಇಯರಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಷ್ಟು ಮಾಡಿದ್ದೀನಿ, ಒಂದೇ ಇದರಲ್ಲಿ ಇದೆ. ಉಳಿದಿದ್ದೂ ಕೂಡ ಮುಂದಿನ ದಿನದಲ್ಲಿ ಪಾಸಿಬಿಲಿಟಿ ಇತ್ತಂದರೆ 4 ಮಾರ್ಕ್ಸ್ 6 ಮಾರ್ಕ್ಸ್ಗಳನ್ನು ನೀವು ಡಿಮ್ಯಾಂಡ್ ಇತ್ತಂದ್ರೆ ಕೊಡ್ತೀನಿ. ಹಾಗಾಗಿ ಫಸ್ಟ್ ಇಯರ್ ಡಿಮ್ಯಾಂಡ್ ಇರಲಿಲ್ಲ, ಅದಕ್ಕೆ ನಾನು ಮಾಡಿಲ್ಲ. ಸೆಕೆಂಡ್ ಇಯರೇ ನಿಮ್ಮ ಡಿಮ್ಯಾಂಡ್ ಇದೆ, ಹಾಗಾಗಿ ನಾನು ಕೊಡ್ತಾ ಬರ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟು 2 ಮಾರ್ಕ್ಸಿಂದು ಕೇಳಿದಿರಿ. ಆಲ್ರೆಡಿ ಪ್ರಶ್ನೆಗಳನ್ನು ಕೊಟ್ಟಿದ್ದೆ, 52 53 ಪ್ರಶ್ನೆಗಳಾಗಿತ್ತು. ಆ 52ಕ್ಕೂ ಕೂಡ ಆಲ್ರೆಡಿ 2 ವಿಡಿಯೋಗಳನ್ನು ಹಿಂದಿನ ವಿಡಿಯೋನಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇ ವಿಡಿಯೋ ಏನಾಗಿದೆ, ಬರೀ ಕ್ವಶನ್ಸ್ಗಳಿದೆ. ಆಮೇಲೆ ಏನಾಗಿದೆ 1 to 20 ತನಕ ಕೊಟ್ಟಿದ್ದೀನಿ. ಆನಂತರ 20ನಿಂದ 38 ತನಕ ಸೆಕೆಂಡ್ ವಿಡಿಯೋ ಇದೆ. ಇದು ಥರ್ಡ್ ವಿಡಿಯೋನಲ್ಲಿ ಪೂರ್ತಿ ಅದನ್ನು ಕವರ್ ಮಾಡ್ತೀನಿ ಸ್ನೇಹಿತರೆ, ಸರಿನಾ? ಹಾಗಾಗಿ ಪ್ರಪ್ರಥಮ ಬಾರಿಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ ಎಲ್ಲರಿಗೂ ಕೂಡ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಸ್ನೇಹಿತರೆ, ಹೌದಾ. ಕರ್ನಾಟಕದಾದ್ಯಂತ ಎಲ್ಲ ಲೆಕ್ಚರ್ಸ್ಗಳು ಕೂಡ ಅವರಿಗೂ ಕೂಡ ಭಾಳಷ್ಟು ಕನ್ಫ್ಯೂಸ್ ಇತ್ತು. ಬಟ್ ಇವತ್ತು ಒಂದು ನಮಗೆ ಕ್ಲಿಯರಿಟಿ ಸಿಕ್ಕಿದೆ, ಆಲ್ರೆಡಿ ರಿವೈಸ್ ಕ್ವಶನ್ಸ್ ಬರುತ್ತೆ ಅಂತ, ಹೌದಾ. ಇಷ್ಟು ನಮಗೆ ಬೇಕಾಗಿತ್ತು. ನಾವು ಅದನ್ನು ಅಪ್ಡೇಟ್ ಮಾಡ್ತೀವಿ, ಸರಿನಾ? ಇನ್ನೂ ಟೈಮ್ ಇದೆ ಸ್ವಲ್ಪ. ಆ ಟೈಮ್ನಲ್ಲಿ ನಾವು ಆದಷ್ಟು ವಿದ್ಯಾರ್ಥಿಗಳಿಗೆ ನಾವು ಎಲ್ಲನೂ ಕೂಡ ಏನು ಮಾಡೋಣ, ಕ್ಲಿಯರ್ ಮಾಡೋಣ ಸ್ನೇಹಿತರೆ, ಸರಿನಾ? ಓಕೆ. ಲೇಟ್ ಮಾಡೋದು ಬೇಡ. ನಿಮಗೆ ಈ ವಿಷಯ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ, ಕ್ಲಿಯರಿಟಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕಂಟೆಂಟ್ನಲ್ಲಿ ನೋಡಿ, ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ, ಅಂದರೆ ಪಾರ್ಟ್ 2 ಅನ್ನು ತೊಗೊಂಡಿದ್ದೀನಿ, ಬಿ ಪಾಠ. ಮುಂದುವರೆದಂಥ ಭಾಗ. ಇದು ವಿಡಿಯೋ ಎಷ್ಟು ಅಂದರೆ 3, ನೆನಪಿಟ್ಕೊಳ್ಳಿ, ಹೌದಾ. 1ನೇ ವಿಡಿಯೋ, 2ನೇ ವಿಡಿಯೋ ಮತ್ತು ಇದು 3ನೇ ವಿಡಿಯೋ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮ್ಗೆ ಇಲ್ಲಿ 12 ಮಾರ್ಕ್ಸ್ ಫಿಕ್ಸ್ ಬರುತ್ತೆ, ಸರಿನಾ? ನನ್ನ ಪಾರ್ಟ್ನ ಮೊದಲೇ ನಿಮಗೆ ಪ್ರಾಮಿಸ್ ಮಾಡಿದ್ದೆ. ಈ ಪಾರ್ಟ್ ಡಿ, ಸಿ ಮತ್ತು ಬಿ ಕೊಡ್ತೀನಿ ಅಂತ. ಹಾಗಾಗಿ ಇಷ್ಟು ಕವರ್ ಆಯಿತು ನೋಡಿ ಸ್ನೇಹಿತರೆ. ಈಗ ಉಳಿದಿರುವಂಥದ್ದು 1 ಎ ಪಾರ್ಟಲ್ಲಿ ನಾನು ಎಲ್ಲ ಕೊಡಬೇಕಾಗತ್ತೆ. ಹಾಗಾಗಿ ಆದರೂ ಕೂಡ ನಾನು ರಿಸ್ಕ್ ತೊಗೊಂಡು ಏನು ಮಾಡಿದ್ದೀನಿ ಅಂದರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಮಾಡಿ ಹಾಕಿದ್ದೀನಿ, ಸರಿನಾ? ಅವುಗಳನ್ನು ನೋಡ್ಕೊಂಡ್ಬೇಡಿ. ಅದಾದ ನಂತರ ಟೈಮ್ ಸಿಕ್ಕಾಗ ಮತ್ತು ನಿಮ್ಮ ಡಿಮ್ಯಾಂಡ್ ಇತ್ತು ಅಂದರೆ 1 ವರ್ಡ್ಸು ಕೂಡ ಕೊಡ್ತೀನಿ ಮುಂದಿನ ದಿನದಲ್ಲಿ. ಸ್ವಲ್ಪ ಟೈಮ್ ಬೇಕು ಸ್ನೇಹಿತರೆ, ಎಲ್ಲನೂ ಟೈಪ್ ಮಾಡ್ಕೋಬೇಕಾಗತ್ತೆ, ಹೌದಾ. ಹಾಗಾಗಿ ಸರಿನಾ? ಓಕೆ. ನೋಡಿ ಸ್ನೇಹಿತರೆ, ಈಗ ಮುಂದುವರೆದಂಥ 38 ಪ್ರಶ್ನೆ ಆಗಿದೆ. ಇದು 39ನೇ ಪ್ರಶ್ನೆ ಸಂಖ್ಯೆ 39. ನೋಡಿ ಏನಿದೆ ಅಂತ. ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರ ಅಂತ ಬರೀರಿ ಅಂತ, ಸರಿನಾ?
ಇವಾಗ ನೋಡಿ, ಆರಂಭಿಕ ಸ್ವಾಯತ್ತತಾ ವೆಚ್ಚದ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನ ಮೌಲ್ಯದ ಲಾಭ ಹೆಚ್ಚಳದ ಅನುಪಾತವನ್ನು ಹೂಡಿಕೆ ಗುಣಕ ಎನ್ನುತ್ತೇವೆ. ಅಂದ್ರೆ ಏನ್ರಿ, ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ವಾಯತ್ತದ ವೆಚ್ಚ ಅಂತಂದ್ರೆ ಏನು. ನಮ್ಮ ಆದಾಯದ ಪ್ರಮಾಣ ಎಷ್ಟಿರಲಿ, ಹೌದಾ, ಅದು 0 ಇರಲಿ ಅಥವಾ 100 ಇರಲಿ, ಎಷ್ಟೇ ಇದ್ರೂ ಕೂಡ ಅಲ್ಲಿ ಏನಾಗ್ತಾ ಇದೆ, ಒಂದಿಷ್ಟು ಪ್ರಮಾಣ ವೆಚ್ಚ ನಡೀತಾ ಹೋಗುತ್ತೆ. ಅದು ಏನಾಗುತ್ತೆ ಅಂದ್ರೆ ಅದನ್ನೇ ನಾವು ಇವತ್ತು ಏನಂತ ಕರಿತಾ ಇದ್ದೀವಿ, ಸ್ವಾಯತ್ತತ ವೆಚ್ಚ ಅಂತೇಳಿ. ಸರಿನಾ? ಹಾಗಾಗಿ ಸ್ವಾಯತ್ತತ ಸ್ವಾಯತ್ತತ ವೆಚ್ಚ ಎರಡು. ಹೂಡಿಕೆ ಅಂದ್ರೆ ಊಟೆ ಮತ್ತು ವೆಚ್ಚ ಆಲ್ಮೋಸ್ಟ್ ಆಲ್ ಸಿಮಿಲರ್ ಆಗಿ ನಾವು ಅದನ್ನು ಒಂದೇ ಅಂತ ಕರಿತಾ ಇದ್ದೀವಿ. ಇಲ್ಲಿ ವೆಚ್ಚ ಅಂತಂದರೆ ಒಂದು ಎಕಾನಮಿ ಒಳಗೆ ಅಂತಿಮ ಸರಕುಗಳ ಮೇಲೆ ಏನು ಉತ್ಪನ್ನ ಮಾಡುವಂಥ ಒಂದು ಸಂದರ್ಭದಲ್ಲಿ ಯಾವ ಒಂದು ಸಮತೋಲನ ಮಟ್ಟದಲ್ಲಿ ಏನೇ ಅನುಪಾತದ ಮೇಲೆ ಹೆಚ್ಚಳ ಆಗುತ್ತೆ ಅಲ್ಲ, ಅದ್ರ ಮೇಲೆ ಮಾಡುವಂಥ ಒಂದು ವೆಚ್ಚ ಅಂತೇಳಿ ಕರಿತಾ ಇದ್ದೀವಿ. ಅದಕ್ಕೆ ಒಂದು ಫಾರ್ಮುಲಾ ಇದೆ, K=Δy/Δ ಅಂತ. ಅಂದರೆ ಡೆಲ್ಟಾ ವೈ ಅನ್ನು ಹಿಂಗೆ ಇಂಡಿಕೇಶನ್ ಮಾಡ್ತಾ ಇದೆ ಅಂದರೆ ಚೇಂಜ್ ಇನ್ ಅವರ್ ನ್ಯಾಷನಲ್ ಇನ್ಕಮ್ ಅಂತ ತಗೋತೀವಿ. ಡಿವೈಡೆಡ್ ಬೈ ಆಟೋನೋಮಸ್ ಕನ್ಸಂಪ್ಷನ್ ಆರ್ ಆಟೋನೋಮಸ್ ಇನ್ವೆಸ್ಟ್ಮೆಂಟ್ ಅಂತಲೂ ಕೂಡ ಅದನ್ನು ಹೇಳ್ತಾ ಇದ್ದೀವಿ. ಅದಕ್ಕೆ ಡೆಲ್ಟಾ ಎ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಅದರ ವ್ಯಾಲ್ಯೂ 1/1 - ಸಿ ಅಂತ. ಸಿ ಅಂದರೆ MPC ಮೌಲ್ಯ ಇದ್ದಿದ್ದು, ಹೌದಾ. MPC ಮೌಲ್ಯ ಫಾರ್ ಎಕ್ಸಾಂಪಲ್ 0.8 ಇದ್ದರೆ 1 - 0.8 ಮಾಡಿರಿ, ಅಲ್ಲಿ 0.2 ಬರುತ್ತೆ. ಸರಿನಾ? ಹಾಗಾಗಿ ಅಂದರೆ ಒಂದ್ರ ಒಳಗೆ ನೀವು ಕನ್ಸಂಪ್ಷನ್ ಕಳೆದ್ರೆ ಅಲ್ಲಿ ಏನಾಗಿರುತ್ತೆ, ಸೇವಿಂಗ್ ಉಳಿಯುತ್ತೆ. ನೆನಪಿರಲಿ ನಿಮಗೆ, ಸೇವಿಂಗ್ ಪ್ಲಸ್ ಕನ್ಸಂಪ್ಷನನ್ನು ಮಾಡಿದ್ರೆ ನಮಗೇನಾಗುತ್ತೆ, ನ್ಯಾಷನಲ್ ಇನ್ಕಮ್ ಸಿಗುತ್ತೆ ಅಥವಾ ನಮ್ಮ ಅರ್ನಿಂಗ್ ಆಗುತ್ತೆ, ನಮ್ಮ ಇನ್ಕಮ್ ಆಗುತ್ತೆ ಅಂತ ಅರ್ಥ. ಹಾಗಾಗಿ 1/S ಅಂತ ತಗೋತೀವಿ. ಸರಿನಾ? ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಶ್ನೆ 40 ಅಂತ. ಸರಿನಾ? ಪ್ರಶ್ನೆ ಸಂಖ್ಯೆ 40. ಮಿತವ್ಯಯ ವಿರೋಧಾಭಾಸದ ಅರ್ಥವನ್ನು ನೀಡಿ ಅಂತ. ಇದು ಭಾಳ ಸಲ ಬಂದಿದೆ, ಇವಾಗ ಆ್ಯನ್ಯುವಲ್ ಎಕ್ಸಾಮಿಗೆ ಬರ್ಬೋದು. ಹಾಗಾಗಿ ಇದು ಹಳೆಯ ಪ್ರಶ್ನೆನೇ, ಬಟ್ ಆದರೂ ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತೇಳಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. 40ನೇ ಪ್ರಶ್ನೆ ಇದು ಮುಂದುವರೆದಂಥದ್ದು. ಒಂದು ಎಕಾನಮಿ ಒಳಗೆ ಅಥವಾ ಒಂದು ಅರ್ಥವ್ಯವಸ್ಥೆ ಒಳಗೆ ಆರ್ಥಿಕತೆಯಲ್ಲಿನ ಎಲ್ಲ ಜನರು ಉಳಿತಾಯ ಮಾಡುವ ಆದಾಯ ಅನುಪಾತವನ್ನು ಹೆಚ್ಚಿಸಿದ್ದಾರೆ. ಹೌದಾ? ಅಂದರೆ ಏನ್ರಿ, ಒಂದು ಎಕಾನಮಿ ಇದೆ, ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಉಳಿತಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡೀವಿ. ಹೌದಾ? ಅದ್ರ ಪರ್ಸೆಂಟೇಜನ್ನು ಮೊದಲು ಒಂದು 20% ಇದ್ರೆ ಅಂತ ತಿಳ್ಕೊರಿ. ಇವಾಗ 80ರಿಂದ 90% ಏನು ಮಾಡ್ತಾ ಇದ್ದೀವಿ, ಬರೀ ಉಳಿತಾಯ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಹೌದಾ? ಎಕ್ಸಾಂಪಲ್. ಹೌದಾ? ಉಳಿತಾಯ ಮಾಡೋಕ್ಕೆ ನಾವು ಅದರ ಒಂದು ಅನುಪಾತ ಹೆಚ್ಚಿಗೆ ಮಾಡಿದ್ರೆ ಅವಾಗ ಏನಾಗುತ್ತೆ, ಆರ್ಥಿಕತೆಯಲ್ಲಿ ಉಳಿತಾಯದ ಒಟ್ಟು ಮೌಲ್ಯ ಹೆಚ್ಚಾಗಲಾರದು ಅಥವಾ ಅದು ಬದಲಾಗದೇ ಇರಬಹುದು ಅಥವಾ ಅದು ಕಡಿಮೆ ಆಗಬಹುದು. ನೋಡಿ ಸ್ನೇಹಿತರೆ, ಹೌದಾ? ಹಾಗಾದರೆ ಇಂಥ ಒಂದು ಸನ್ನಿವೇಶವನ್ನು ನಾವು ಇವತ್ತೇನು ಕರಿತಾ ಇದ್ದೀವಿ ಅಂದರೆ ಆರ್ಥಿಕ ಒಂದು ಮಿತವ್ಯಯ ಅಥವಾ ಮಿತವ್ಯಯ ವಿರೋಧಾಭಾಸ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಅಂದರೆ ಎಕಾನಮಿ ಒಳಗೆ ಎಲ್ಲ ಒಂದು ಏನು ಲೈಕ್ ಇನ್ಕಮ್ ಇದೆ, ಆ ಇನ್ಕಮ್ ಏನಾಗಬೇಕು, ಇನ್ವೆಸ್ಟ್ಮೆಂಟಿಗೆ ಹೋಗ್ಬೇಕು. ಹೌದಾ? ಅದನ್ನು ಸೇವಿಂಗ್ ಮಾಡಬಾರ್ದು. ಸೇವಿಂಗ್ ಮಾಡಿದೀವಿ ಅಂತಂದರೆ ಏನಾಗುತ್ತಾ ಇದೆ, ಎಲ್ಲರೂ ಸೇವಿಂಗ್ ಜಾಸ್ತಿ ಮಾಡ್ತಾ ಹೋದಂಗೆ ಎಕಾನಮಿ ಮೇಲೆ ಅದರದ್ದು ಇಂಪ್ಯಾಕ್ಟ್ ಬೇರೆ ರೀತಿಯಾದಂಥ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಅಲ್ಲಿ ಇರುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಕ್ವಶನ್ಸನ್ನು ಬಂದಿರುವಂಥದ್ದು, ಅದನ್ನು ನೋಡ್ಕೊಂಡು ಬಿಡಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಸರ್ಕಾರದ ಮುಂಗಡ ಪತ್ರದ ಯಾವುದಾದ್ರೂ 2 ಮುಖ್ಯ ಉದ್ದೇಶಗಳನ್ನು ಕೇಳಿದ್ದಾನೆ. ಇದು ಇವಾಗ ತಾನೇ ಬಂದಿರುವಂಥದ್ದು, ಹೊಸ ರಿವೈಸ್ ಕ್ವಶನಲ್ಲಿ ಇದೆ. ಹಾಗಾಗಿ ನನಗೆ ಇಂಪಾರ್ಟೆಂಟ್ ಅನ್ನಿಸ್ತು, ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಸರಿನಾ? ನೋಡಿ, ಇಲ್ಲಿ 3 ತೊಗೊಂಡಿದ್ದೀನಿ, ನೀವು 2 ಬರಿಬೋದು. ಸರ್ಕಾರದ ಮುಂಗಡ ಪತ್ರದ ಸ್ಥಿರೀಕರಣ ಅಂದರೆ ಸ್ಥಿರೀಕರಣ ಅಂದರೆ ಏನ್ರಿ, ಯಾವುದು ಅಂತಂದರೆ ಎಕಾನಮಿ ಏನಿದೆಯಲ್ಲ, ಒಂದು ಸರ್ಕಾರದ ಉದ್ದೇಶ ಏನಂದರೆ ಎಕಾನಮಿಯನ್ನು ಸ್ಟೆಬಿಲಿಟಿ ಇಡೋದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇವಾಗ ನೆರೆ ರಾಷ್ಟ್ರಗಳಾದಂಥ ನೀವು ಶ್ರೀಲಂಕಾ ಆಗಿರ್ಬೋದು, ಬೇರೆ ನೇಪಾಳ, ಕೆಲವು ರಾಷ್ಟ್ರಗಳಲ್ಲಿ ಅವಾಗವಾಗ ಏನಾಗುತ್ತೆ, ಕೆಲವು ಪ್ರಾಬ್ಲಮ್ಸ್ಗಳನ್ನು ಕಾಣಿಕೊಳ್ಳುತ್ತೆ. ಯಾಕೆ? ಅಲ್ಲಿರುವಂಥ ಎಕಾನಮಿ ಒಳಗೆ ಅಲ್ಲಿರುವಂಥ ಒಂದು ಕೇಂದ್ರ ಬ್ಯಾಂಕ್ ಆಗಿರ್ಬೋದು ಸ್ಟ್ರಾಂಗ್ ಇರದೇ ಹೋಗದಿರುವಂಥದ್ದು, ಬೇರೆ ಬೇರೆ ಆರ್ಥಿಕ ಒಂದು ಸ್ಟೆಬಿಲಿಟಿಯನ್ನು ಅವರು ಜಾರಿಗೆ ತಾರದೆ ಹೋಗಿರುವಂಥ ಒಂದು ಸನ್ನಿವೇಶ. ಇವುಗಳಿಂದ ಎಕಾನಮಿ ಮೇಲೆ ಏನಾಗುತ್ತೆ ಅಂತಂದರೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರದ ಇದ್ರದ್ದು ಮೇನ್ ಆಬ್ಜೆಕ್ಟ್ ಅದೇ ಇದೆ. ಹೌದಾ? ಅಂದ್ರೆ ಏನು, ಎಕಾನಮಿಯನ್ನು ಸ್ಟೆಬಿಲಿಟಿಯನ್ನು ಕಾಪಾಡಬೇಕು. ಅದಕ್ಕೆ ನಾವು ಇವತ್ತು ಏನಂತ ಕರಿತಾ ಇದ್ದೀವಿ, ಸ್ಥಿರೀಕರಣ ಅಂತ. ಹೌದಾ? ಅದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆಬ್ಜೆಕ್ಟ್. ಅದಾದ ನಂತರ ನೋಡಿ ಸ್ನೇಹಿತರೆ, ಸರ್ಕಾರ ಮುಂಗಡ ಪತ್ರದ ಪುನರ್ ಹಂಚಿಕೆ ಕಾರ್ಯ. ಹೌದಾ? ಪುನರ್ ಹಂಚಿಕೆ ಅಂದರೆ ಆಲ್ರೆಡಿ ಏನಾಗ್ತಾ ಇದೆ, ಸಂಪನ್ಮೂಲಗಳೇನಿರುತ್ತೆ ಅದನ್ನು ಮರು ಹಂಚಿಕೆ ಮಾಡುವಂಥ ಒಂದು ಪ್ರಯತ್ನ. ಅಂದರೆ ರಾಜ್ಯವಾರ ಆಗಿರ್ಬೋದು ಅಥವಾ ಒಂದು ಬೇರೆ ಬೇರೆ ಒಂದು ಕ್ಷೇತ್ರಕ್ಕೆ ಎಷ್ಟೆಷ್ಟು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು, ವಲಯವಾರ ಹಂಚಿಕೆ ಮಾಡುವಂಥ ಒಂದು ವ್ಯವಸ್ಥೆ. ಅದು ಯಾವುದು, ಸಂಪನ್ಮೂಲಗಳ ಸಂಬಂಧಪಟ್ಟಂಥ ಒಂದು ಕಾರ್ಯ.
ಅದಾದ ನಂತರ ನೆಕ್ಸ್ಟ್ ಸರ್ಕಾರದ ಮುಂಗಡ ಪತ್ರದ ಕಾರ್ಯ ಹಂಚಿಕೆ. ಹೌದಾ, ಹಂಚಿಕೆ ಕಾರ್ಯ ಅಂದರೆ ಏನು, ಜನರಲಿ ಏನು ಬಜೆಟ್ ಇರುತ್ತೆ, ಆ ಬಜೆಟನ್ನು ನಾವು ಎಷ್ಟು ಯಾವ ಯಾವ ಸೆಕ್ಟರ್ ವೈಸ್ ಅದನ್ನು ಹಂಚಿಕೆ ಆಗಬೇಕು ಅಂತ. ಮೇಲ್ಗಡೆದೇನಿದೆ, ಸೊ ಅಲ್ಲಿ ಸಂಪನ್ಮೂಲಗಳ ಹಂಚಿಕೆ ಇದೆ. ಇಲ್ಲಿ ಏನಾಗಿದೆ, ಬಜೆಟ್ನಿಂದ ಸೊ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡಬೇಕು ಅನ್ನೋವಂಥದ್ದು. ಸೊ ನೋಡಿ, ಇವೆಲ್ಲನೂ ಕೂಡ ಅದರದ್ದು ಆಬ್ಜೆಕ್ಟ್ ಇದಾವೆ, ಅಂದರೆ ಮೂಲ, ಸೊ ಅದ್ರ ಉದ್ದೇಶಗಳಂತ ಕರಿತಾ ಇದ್ದೀವಿ ಸ್ನೇಹಿತರೆ. ಸೊ ಭಾಳಷ್ಟು ಅದಾವ, ಅದರಲ್ಲಿ 3 ನನಗೆ ಇಂಪಾರ್ಟೆಂಟ್ ಅನಿಸ್ತು ಕೊಟ್ಟಿದ್ದೀನಿ. ಸರಿನಾ. ನೆಕ್ಸ್ಟ್ ನೋಡಿ, ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು, ಭಾಳ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಯಾಕೆ ಕೇಂದ್ರ ಸರ್ಕಾರನೇ ಅಥವಾ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ, ಇಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ನಾವು ಹೇಳಬೇಕಾಗತ್ತೆ. ಅಂದರೆ ಸಾರ್ವಜನಿಕ ಸರಕುಗಳನ್ನು ಬರೇ ಸರ್ಕಾರ ಯಾಕೆ ಪೂರೈಕೆ ಮಾಡಬೇಕು, ಏನು ಕಾರಣ ಇರ್ಬೋದು ಅಂತ. ಅಂದರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ಸೊ ಎಕಾನಮಿ ಒಳಗೆ ಹೌದಾ ಜನಸಾಮಾನ್ಯರು ಇರ್ತಾರೆ, ಹೌದಾ ವಿವಿಧ ವಿವಿಧ ಸಮುದಾಯಗಳಿರುತ್ತೆ. ಆ ಸಮುದಾಯಗಳನ್ನು ಅನುಭೋಗಿ ಮಾಡಬೇಕು ಅಂತಂದರೆ ಅವರಿಗೆ ಕೆಲವೊಂದು ವಸ್ತುಗಳನ್ನು ತಗೊಳ್ಳೋದೇ ಆಗುವಂಥ ಸಾಧ್ಯತೆಗಳಿರುತ್ತೆ ಒಂದು ಸೆಕ್ಷನ್ಸು. ಅಂಥ ಸೆಕ್ಷನ್ಗೆ ಒಂದಿಷ್ಟು ಸಂಪನ್ಮೂಲಗಳನ್ನು ಒದಗಿಸ್ಬೇಕಾಗತ್ತೆ. ಒಂದು ನೆನಪಿಟ್ಕೊಳ್ಳಿ, ಸೊ ಅದು ನಮ್ಮಲ್ಲಿ ಇರುವಂಥ ವೃದ್ಧರು ಇರ್ತಾರೆ, ಅವ್ರಿಗೆ ಮೆಡಿಸಿನ್ಸನ್ನು ಕೊಡಬೇಕಾಗತ್ತೆ. ಹೌದಾ, ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ, ನ್ಯಾಯದಾನವನ್ನು ಕೊಡಬೇಕಾಗತ್ತೆ. ಸೊ ಹೌದಾ, ರಕ್ಷಣೆಯನ್ನು ಮಾಡಬೇಕಾಗತ್ತೆ. ಆಮೇಲೆ ಮೂಲ ಸೌಕರ್ಯಗಳನ್ನು ಕಾಪಾಡಬೇಕಾಗತ್ತೆ. ಸೊ ಇವೆಲ್ಲನೂ ಕೂಡ ಕೆಲಸ ಇದೆ. ಹೌದಾ, ಇದು ಏನಂತಂದರೆ ಖಾಸಗಿದವರಿಗೆ ಇದರ ಬಗ್ಗೆ ಏನಾಗಲ್ಲ, ಸೊ ಯಾಕಂದರೆ ಅದರಿಂದ ಪ್ರಾಫಿಟ್ ಬರುವುದಿಲ್ಲ. ಹೌದಾ, ಹಾಗಾಗಿ ಸೊ ಅಲ್ಲಿ ಹೂಡಿಕೆದಾರರಾಗಿರ್ಬೋದು, ಇನ್ವೆಸ್ಟ್ಮೆಂಟರ್ಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಸ್ಗಳು ಅದರದ್ದು ಸೊ ಇಂಟ್ರೆಸ್ಟನ್ನು ತೋರದೇ ಹೋಗ್ಬೋದು. ಕೆಲವು ಮಾಡ್ತಾರೆ, ಹೌದಾ. ಸೊ ಎಲ್ಲರೂ ಮಾಡಬೇಕಂತಿಲ್ಲ, ಆದರೆ ಕೇಂದ್ರ ಸರ್ಕಾರ ಇಲ್ಲಿ ಅದನ್ನು ಮಾಡಲೇಬೇಕಾಗತ್ತೆ. ಹಾಗಾಗಿ ಸೊ ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ ಏನಿದೆ ಅಂತ ನೋಡಿ. ಸೊ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು ಎಂದರೆ, ಸೊ ನೋಡಿ, ಆಡಳಿತ, ರಕ್ಷಣೆ, ಹೌದಾ, ರಸ್ತೆಗಳಂಥ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ. ಹೌದಾ, ಯಾಕಂದ್ರೆ ಅದು ಪಬ್ಲಿಕ್ ಸೆಕ್ಟರ್ ಇರುವಂಥದ್ದು, ಪಬ್ಲಿಕ್ ಆಸ್ತಿಗಳನ್ನು ನಿರ್ಮಾಣ ಮಾಡುವಂಥದ್ದು, ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಸರ್ಕಾರದ ಮೇಲೆ ಇರುವಂಥದ್ದು. ಹಾಗಾಗಿ ಅವರು ಮಾಡಲೇಬೇಕಾಗತ್ತೆ. ಹೌದಾ, ಅದಕ್ಕೋಸ್ಕರ. ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಸೊ ಒಬ್ಬ ಅನುಭೋಗಿಗೆ ಸೀಮಿತವಾಗಿರದೆ, ನೋಡಿ ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟ್ ವರ್ಡ್. ಹೌದಾ, ಎಲ್ಲರಿಗೂ ಲಭ್ಯವಾಗುತ್ತದೆ. ಹಾಗೂ ಖಾಸಗಿ ಸರಕುಗಳಿಗೆ ಶುಲ್ಕ ಪಾವತಿಸದೆ ಇದ್ದವರನ್ನು ಹೊರಗಿಡುವಂತೆ ಸಾರ್ವಜನಿಕ ಸರಕುಗಳ ಲಾಭವನ್ನು ಸೊ ಪಡೆಯುವವರನ್ನು ಹೊರಗಿಡಲು ಸಾಧ್ಯವಿಲ್ಲ. ಅಂದರೆ ಏನ್ರಿ, ಸೊ ಇವ್ರ ಮೇಲಿದ್ದಾರೆ, ಇವ್ರು ಕೆಳಗಿದ್ದಾರೆ, ಎಕನಾಮಿಕಲಿ ಹಿಂದಿದ್ದಾರೆ. ಸೊ ಇದು ಯಾವುದೂ ಕೂಡ ಮ್ಯಾಟ್ರ್ ಆಗುವುದಿಲ್ಲ. ಹೌದಾ, ಸೊ ಇದು ಇವರಿಗೆ ತಲುಪಿಸಬೇಕು. ಬಿಸ್ನೆಸ್ ಮ್ಯಾನ್ಗಳು ಸೊ ಅಥವಾ ಒಂದು ಏನಂತಾರೆ ಪ್ರೈವೇಟ್ ಸೆಕ್ಟರ್ದವರು, ಸೊ ಅವ್ರೇನು ಮಾಡ್ಬೋದು, ಒಂದಿಷ್ಟು ಸೊ ಸೆಕ್ಷನ್ಸನ್ನು ನೋಡಿ ಅವ್ರೇನು ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಹೌದಾ, ಸೊ ಅವ್ರಿಗೆ ಗೊತ್ತಿದೆ ಸೊ ಯಾವುದು ಮಾರ್ಕೆಟ್ ಒಳಗೆ ಡಿಮ್ಯಾಂಡ್ ಇದೆ. ಹೌದಾ, ಸೊ ಯಾವ ಒಂದು ವಸ್ತುವನ್ನು ನಾವು ಉತ್ಪಾದನೆ ಮಾಡಿದ್ರೆ ನಮ್ಮ ಮಾರ್ಕೆಟ್ನಲ್ಲಿ ನಮ್ಮ ವಸ್ತುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೇಲ್ ಆಗುತ್ತೆ ಅಂತ. ಇವೆಲ್ಲನೂ ಇಟ್ಟುಕೊಂಡು ಏನು ಮಾಡ್ತಾ ಇದ್ದಾರೆ, ಸ್ಟ್ರಾಟಜಿನ ಇಟ್ಟುಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ಮಾಡ್ತಾರೆ. ಬಟ್ ಕೇಂದ್ರ ಸರ್ಕಾರ ಹಂಗೆ ಮಾಡೋಕ್ಕಾಗತ್ತೇನೋ, ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದೇ ಆದಂಥ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆ ರೆಸ್ಪಾನ್ಸಿಬಿಲಿಟಿಯ ಒಂದು ಆಧಾರದ ಮೇಲೆ ಇವೆಲ್ಲನೂ ಕೂಡ ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥ ವ್ಯವಸ್ಥೆ ಇರುವುದಿಲ್ಲ. ಇಡೀ ಒಂದು ಸರ್ಕಾರ ಅಥವಾ ಇಡೀ ಒಂದು ಸಮುದಾಯ, ಇಡೀ ಒಂದು ವ್ಯವಸ್ಥೆ, ಸೊ ಇಡೀ ಒಂದು ಏನಂತ ಕರಿತಾ ಇದ್ದೀವಿ ಅಂತಂದರೆ ಸಾಮೂಹಿಕವಾಗಿ ಸೊ ಎಲ್ಲ ಜನರಿಗೆ ಅದು ಒದಗಿಸುವಂಥ ಕಾರ್ಯಕ್ರಮಗಳು ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಯಾವುದಾದರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ ಅಂತ. ಪ್ರತ್ಯಕ್ಷ ತೆರಿಗೆ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಮೇಲೆ ಹಾಕುವಂಥ ತೆರಿಗೆ. ಅದೇನಂತಂದರೆ ವೈಯಕ್ತಿಕ ವರಮಾನ ತೆರಿಗೆ, ಆಸ್ತಿ ತೆರಿಗೆ. ಸಾಕು, 2 ನೆನಪಿಟ್ಕೊಳ್ಳಿ. ಒಂದು ಕೇಳಿದಾನೆ 2 ಬರೀತಾ ಇದ್ದೀರಿ. ನೆಕ್ಸ್ಟ್ ಪರೋಕ್ಷ ತೆರಿಗೆ ಅಂದರೆ ಒಬ್ಬ ವ್ಯಕ್ತಿ ಬಿಟ್ಟು ಬೇರೆಯವ್ರನ್ನ ಇದು ಮಾಡೋದು. ಇದಕ್ಕೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತಾ ಇದ್ದೀವಿ, GST ಮತ್ತು ವ್ಯಾಟ ಇವೆಲ್ಲನೂ ಕೂಡ ಬರುತ್ತೆ. ಅದಾದ ನಂತರ ಆಮದು ಮತ್ತು ರಫ್ತುಗಳ ಸುಂಕಗಳು ಅಂತ ಇತ್ಯಾದಿ. ಸೊ ಇದರಲ್ಲಿ 3 ಕೊಟ್ಟಿದ್ದೀನಿ, ನೀವು 2 ಬರೀರಿ. ಸರಿನಾ? ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಯಾವುದಾದರೂ 2 ತೆರಿಗೆತರ ಆದಾಯ ಮೂಲಗಳು ಅಥವಾ ತೆರಿಗೆಗಳನ್ನು ತಿಳಿಸಿ ಅಂತ. ತೆರಿಗೆತರ ಅಂತ ಕೇಳಿದಾನೆ ನೋಡಿ ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್. ಅಂದರೆ ತೆರಿಗೆ ಮತ್ತು ತೆರಿಗೆತರ 2 ಇದ್ದಾವೆ. ಇಲ್ಲಿ ತೆರಿಗೆತರಲ್ಲಿ ನೋಡಿ, ಬಡ್ಡಿ ಸ್ವೀಕೃತಿ, ಲಾಭಾಂಶ, ಹೂಡಿಕೆ ಮೇಲಿನ ಲಾಭಗಳು, ಶುಲ್ಕಗಳು ಮತ್ತು ಸೇವೆಗಳ ಮೇಲಿನ ಸ್ವೀಕೃತಿಗಳು, ವಿದೇಶಿ ಅನುದಾನಗಳು. ನೋಡಿ, ಅಂದರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಥರ ಸೊ ತೆರಿಗೆ ಮೇಲೆ ಏನು ಬರುತ್ತೆ ಅಲ್ಲ, ಅದು ಬಿಟ್ಟು ತೆರಿಗೆ ಥರದಿಂದ ಬರುವಂಥದ್ದು ಇವು. ಸೊ ಆಲ್ರೆಡಿ ಕೇಂದ್ರ ಸರ್ಕಾರ ಬೇರೆ ಕಡೆ ಏನು ಮಾಡಿರುತ್ತೆ, ಸೊ ಬೇರೆ ಬೇರೆ ಒಂದು ಸೆಕ್ಟರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ, ಅದರಿಂದ ಒಂದಿಷ್ಟು ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ ಅಂತ. ಅದನ್ನು ಆಮೇಲೆ ಲಾಭಾಂಶ, ಅದರ ಪ್ರಾಫಿಟ್ ಆಗಿರ್ಬೋದು. ಹೌದಾ, ಸೊ ಬೇರೆ ಬೇರೆ ಸೆಕ್ಟರ್ ಮೇಲೆ ಹೂಡಿಕೆ ಮಾಡಿರುತ್ತೆ ಅದು. ಸೊ ಇಂಥವೆಲ್ಲ ಮತ್ತು ರಿಜಿಸ್ಟ್ರೇಷನ್ಸ್ಗಳಾಗಿರುತ್ತೆ ಅಲ್ಲ, ಅದ್ರದ್ದು ಶುಲ್ಕಗಳು ಬರುತ್ತೆ ಅಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ.
ಅದು ಆನಂತರ ಸೇವೆಗಳ ಮೇಲಿನ ಸ್ವೀಕೃತಿಗಳು. ಸೊ ಮತ್ತು ವಿದೇಶದಿಂದನೂ ಒಂದಿಷ್ಟು ಅನುದಾನ ಬರುತ್ತೆ ಸ್ನೇಹಿತರೆ. ಅದು IMF ಆಗಿರ್ಬೋದು, IBRD ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಸರ್ಕಾರಕ್ಕೆ ಕೊಡುವಂಥದ್ದು. ಸರಿನಾ? ಇವೆಲ್ಲ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಹೌದಾ, ಇದು ಸ್ವಲ್ಪ ನಿಮಗೆ ಲೆಂದಿ ಅನಿಸುತ್ತೆ, ಇರಲಿ ಪರವಾಗಿಲ್ಲ, ಬಟ್ ಇದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆ ಇದು ಹಳೆಯ ಪ್ರಶ್ನೆನೇ ಇದೆ, ಆದರೂ ಕೂಡ ಇಂಪಾರ್ಟೆಂಟ್ ಅಂತ ಅನಿಸಿದಗೋಸ್ಕರ ನಾನು ತೊಗೊಂಡಿದ್ದೀನಿ. ಸರಿನಾ? ನೋಡಿ ಏನಿದೆ, ಪ್ರಮಾಣಾನುಗುಣ ಆದಾಯ ತೆರಿಗೆಯು ಹೌದಾ ಸ್ವಯಂ ಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ. ನೋಡಿ ಯಾಕೆ ಮಾಡುತ್ತೆ? ಸೊ ಎಲ್ಲರಿಗೂ ಒಂದೇ ರೀತಿಯಾದಂಥ ಟ್ಯಾಕ್ಸ್ ಹಾಕ್ಬೋದಿತ್ತಲ್ಲ, ಹಾಕೋದಿಲ್ಲ. ಯಾಕೆ? ಸೊ ಯಾಕಂದರೆ ಅವರಲ್ಲಿ ಅವೈಲೇಬಿಲಿಟಿ ಆಫ್ ಇನ್ಕಮ್, ಹೌದಾ, ಅವರ ಆದಾಯದ ಸಾಮರ್ಥ್ಯ ಹೇಗಿದೆಯಲ್ಲ ಅದರದ ಮೇಲೆ ಸೊ ನಾವು ಏನಾದರೂ ತೆರಿಗೆಯನ್ನು ಹಾಕಿದರೆ ಅವಾಗ ಏನಾಗುತ್ತೆ, ಅವ್ರ ತೆರಿಗೆಯನ್ನು ಕಟ್ಟುವಂಥ ಪ್ರಮಾಣ ಸ್ವಲ್ಪ ಸರಿ ಹೊಂದುತ್ತೆ. ಹೌದಾ? ಹಾಗಾಗಿ ಸೊ ಇಲ್ಲಿ ಏನು ಹೇಳುತ್ತೆ ನೋಡೋಣ, ಏನು ಕಾನ್ಸೆಪ್ಟ್ ಇದೆ ನೋಡಿ. ಹೌದಾ? ಸೊ ನೋಡಿ, ಇದು ವೆಚ್ಚ ಮಾಡಬಹುದಾದಂಥ ಆದಾಯ ಮತ್ತು ಅನುಭೋಗಿಗಳ ವೆಚ್ಚ GDPಯಲ್ಲಿನ ಏರಿಕೆಯಿಂದ ವೆಚ್ಚ ಮಾಡಬಹುದಾದಂಥ ಆದಾಯ ಹೆಚ್ಚಾಗುತ್ತದೆಯಾದರೂ ನೋಡಿ. ಸೊ ಇಲ್ಲಿ ಏನಂತಂದರೆ ನಮಗೆ ಒಂದಿಷ್ಟು ಇನ್ಕಮ್ ಇದೆ, ಒಂದು 10,000 ಇನ್ಕಮ್ ಬರ್ತಾ ಇದೆ ಅಂತ ತಿಳ್ಕೊರಿ. 10,000 ಇನ್ಕಮ್ ಬಂದಿದೆ ಅಂದರೆ ನೀವು ಅದರಲ್ಲಿ 1,000 ಟ್ಯಾಕ್ಸ್ ಕಟ್ಟ್ರಿ ಅಂದರೆ ಕಟ್ಟೋಕ್ಕಾಗತ್ತಾ? ಇಲ್ಲ. 9,000 ಜೀವನ ಮಾಡೋಕ್ಕಾಗತ್ತಾ? ಇಲ್ಲ. ಹೌದಾ? ಸೊ ಅದಕ್ಕೆ ಇಲ್ಲಿ ಏನಂತಂದರೆ ಮುಖ್ಯವಾಗಿ ಸೊ ಆದಾಯದ ಪ್ರಮಾಣ ಅದು ನೋಡಬೇಕಾಗತ್ತೆ. ಆ ಒಬ್ಬ ಅನುಭೋಗಿಯ ಆದಾಯ ಎಷ್ಟಾಗ್ತಾ ಇದೆ, ಸೊ ಅಲ್ಲಿ ಎಷ್ಟು ಏರಿಕೆ ಆಗಿದೆ ಅನ್ನುವಂಥದ್ದು. ಸೊ ಅವನು ಎಷ್ಟು ವೆಚ್ಚ ಮಾಡ್ತಾ ಇದ್ದಾನ, ಹೌದಾ, ಅದು ಯಾವುದು ಅನುಭೋಗ ಮೇಲೆ ಅವನ ಆದಾಯ ಏನು ಅನ್ನುವಂಥದ್ದು ಗೊತ್ತು ಮಾಡ್ಕೋಬೇಕಾಗತ್ತೆ. 1 ಪಾಯಿಂಟ್. ಸೊ ಆದಾಯ ಒಂದು ಭಾಗ ತೆರಿಗೆಯಾಗಿ ಹೋಗುವುದರಿಂದ ಸೊ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಹೌದಾ? ಆರ್ಥಿಕ ಹಿಂಜರಿತ ಅಂದರೆ ಡಿಫ್ರಿಷಿಯೇಷನಿಂದ ಸೊ GDPಯು ಕಡಿಮೆ ಆದಾಗ ಸೊ ವೆಚ್ಚ ಮಾಡಬಹುದಾದಂಥ ಆದಾಯವು ಸೊ ಅದಕ್ಕಿಂತ ಕಡಿಮೆ ವೇಗದಲ್ಲಿ ಮತ್ತು ತೆರಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸಿದಾಗ ಸೊ ಇಳಿಕೆಯಾಗುವಷ್ಟು ಪ್ರಮಾಣದಲ್ಲಿ ಅನುಭೋಗ ಕಡಿಮೆ ಆಗುವುದಿಲ್ಲ. ಅಂದರೆ ಭಾಳ ಸ್ಲೋಲಿ ಏನಾಗುತ್ತೆ, ಕಡಿಮೆ ಆಕ್ಕೋತಾ ಬರುತ್ತೆ. ಹೌದಾ? ಹಾಗಾಗಿ ಇದು ಸಮಗ್ರ ಬೇಡಿಕೆಯಲ್ಲಿನ ಇಳಿಕೆಯನ್ನು ಕಡಿಮೆ ಮಾಡುವುದರಿಂದ ಹೌದಾ ಮಾಡುವುದರ ಜೊತೆಗೆ ಆರ್ಥಿಕತೆಯ ಸ್ಥಿರತೆಯನ್ನು ಕಾಪಾಡುತ್ತದೆ. ಯಾಕಂದರೆ ಇದು ನಾ ಹೇಳ್ದಲ್ಲ, ಆರ್ಥಿಕ ಸ್ಥಿರತೆ ಅನ್ನುವಂಥದ್ದು ಕಾಪಾಡಬೇಕಾಗಿರೋದು ಕೇಂದ್ರ ಸರ್ಕಾರ ಜವಾಬ್ದಾರಿ, ಅದರ ಜೊತೆಗೆ ಸೊ RBIದು ಜವಾಬ್ದಾರಿಯಾಗಿರುತ್ತೆ. ಹೌದಾ? ಅದಕ್ಕೆ ಕೆಲವು ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಳುತ್ತೆ. ಅದು ತಗೊಂಡು ಏನು ಮಾಡಬೇಕಾಗತ್ತೆ, ಸೊ ನಮ್ಮ ಒಂದು ಅರ್ಥವ್ಯವಸ್ಥೆನ ಸುಭದ್ರವಾಗಿ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದೇನಾಗುತ್ತೆ, ಸ್ಲ್ಯಾಬ್ಗಳನ್ನು ಫಿಕ್ಸ್ ಮಾಡುತ್ತೆ. ಆ ಸ್ಲ್ಯಾಬ್ಗಳ ಆಧಾರದ ಮೇಲೆ ಅಂದರೆ ಅಂದರೆ ಸ್ಥಿರಗಳಂತ ಏನು ಸ್ತರಗಳು ಅಂತ ಕರಿತಾ ಇದ್ದೀವಲ್ಲ, ಹಾಗೆ ಸೊ ಆದಾಯ ಹೆಚ್ಚಾದಂತೆ ಒಂದಿಷ್ಟು ಪ್ರಮಾಣ ಆದಾಯದ ಒಂದು ಟ್ಯಾಕ್ಸ್ಗಳನ್ನು ಹೆಚ್ಚಿಗೆ ಹಾಕೋದು ಅಂತ ಈ ಒಂದು ಕಾನ್ಸೆಪ್ಟ್ ಮೇಲೆ ಇರುವಂಥದ್ದು. ನೆಕ್ಸ್ಟ್ ನೋಡಿ, ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ ಏಕೆ ಅಂತ ಪ್ರಶ್ನೆ ಮಾಡಿದ್ದಾನೆ. ನೋಡಿ, ಹೊಣೆಗಾರಿಕೆಗಳನ್ನು ಸೃಷ್ಟಿಸುವ ಅಥವಾ ಹಣಕಾಸಿನ ಆಸ್ತಿಗಳನ್ನು ಕಡಿಮೆ ಮಾಡುವಂತಹ ಸರ್ಕಾರದ ಎಲ್ಲ ಸ್ವೀಕೃತಿಗಳನ್ನು ಬಂಡವಾಳ ಸ್ವೀಕೃತಿಗಳು ಎನ್ನುತ್ತೇವೆ. ನೋಡಿ, ಅಂದರೆ ಕೇಂದ್ರ ಸರ್ಕಾರ ಅಂದರೆ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಸೊ ಒಳಗೆ ಅಥವಾ ಹೊರಗೆ ಆಂತರಿಕ ಮತ್ತು ಬಾಹ್ಯ ಸಾಲಗಳನ್ನು ಪಡೆಯುವ ಮೂಲಕ ಮರುಪಾವತಿಸುವ ಸಾಲ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತದೆ. ಅಂದರೆ ಕೇಂದ್ರ ಸರ್ಕಾರದ ಒಂದು ಅಬ್ಜೆಕ್ಟ್ ಇರುತ್ತೆ, ಸೊ ಆ ಅಬ್ಜೆಕ್ಟನ್ನು ಫುಲ್ಫಿಲ್ ಮಾಡೋಕ್ಕೋಸ್ಕರ ಸೊ ಅಲ್ಲಿ ಏನಾಗುತ್ತೆ, ಕೊರತೆ ಉಂಟಾಗುತ್ತೆ. ಏನಂದರೆ ಬಜೆಟಲ್ಲಿ ಅವಾಗ ಏನು ಮಾಡುತ್ತೆ, ಬೇರೆ ಕಡೆಯಿಂದ ಅಂದರೆ ಬಾಹ್ಯ ಸಾಲ ಅಂತಂದರೆ ಏನು ರೀ, ಅದು WTO ಇಂದ ಆಗಿರ್ಬೋದು, IMF ಇಂದ ಆಗಿರ್ಬೋದು, IBRD ಇಂದ ಆಗಿರ್ಬೋದು, ಅದರಿಂದನೂ ತಗೋಬಹುದು. ಇಲ್ಲಾಂದರೆ ಇಂಟರ್ನಲ್ ಆಗಿ ಅಂತಂದರೆ ನಮ್ಮ ದೇಶದ ಒಳಗಡೆಯಿಂದನೂ ಕೂಡ ತಗೋಬಹುದು ಸಹಾಯ. ಆ ತಗೊಂಡಾಗ ಅದಕ್ಕೆ ಒಂದು ಪ್ರತಿಯಾಗಿ ಏನು ಕಟ್ಟಬೇಕಾಗತ್ತೆ, ಸೊ ಅದಕ್ಕೆ ಏನಂತಂದರೆ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಸೊ ಅದರದ್ದು ಏನಂತಂದರೆ ಅದರ ಮೇಲೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಅದರದ್ದು ರೆಸ್ಪಾನ್ಸಿಬಿಲಿಟಿ, ಅದರದ್ದು ಒಂದು ಹೊಣೆಗಾರಿಕೆ. ಆ ಹೊಣೆಗಾರಿಕೆಗೆ ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳು ಅಂತ ಕರಿತಾ ಇದ್ದೀವಿ. ಹೌದಾ? ಅದಕ್ಕೆ ಇದೇ ಕಾರಣ ನೋಡಿ. ಹೌದಾ? ಸೊ ಸಾಲ ಹೊಣೆಗಾರಿಕೆ ಸೃಷ್ಟಿಯಾಗುತ್ತದೆ ಹಾಗೂ ಸಾರ್ವಜನಿಕ ಉದ್ಯಮಗಳ ಬಂಡವಾಳವನ್ನು ಹಿಂತೆಗೆಯುವ ಮೂಲಕ ಆಸ್ತಿಗಳ ಮಾರಾಟದಿಂದ ಸೊ ಅಲ್ಲಿ ಒಟ್ಟು ಹಣಕಾಸಿನ ಆಸ್ತಿಗಳನ್ನು ಕಡಿಮೆಯಾಗುತ್ತದೆ. ಅಂದರೆ ಏನ್ರಿ, ಈಗ ಕೇಂದ್ರ ಸರ್ಕಾರ ಒಂದಿಷ್ಟು ತನ್ನ ಪ್ರಾಪರ್ಟಿ ಇರುತ್ತೆಲ್ಲ ಅದನ್ನು ಮಾರಾಟ ಮಾಡುತ್ತೆ. ಅದರಿಂದ ಈಗ ಸಾರ್ವಜನಿಕ ರಂಗದಲ್ಲಿರುವಂಥ ಒಂದಿಷ್ಟು ಪ್ರಮಾಣ ಏನು ಮಾಡ್ತಾ ಇದೆ, ಸೊ ಖಾಸಗಿ ವ್ಯಕ್ತಿಗೆ ಅಥವಾ ಖಾಸಗಿ ಉದ್ಯಮ ಸಂಸ್ಥೆಗೆ ಅದನ್ನು ಮಾರಾಟ ಮಾಡಬೇಕಾಗತ್ತೆ. ಆ ಮಾರಾಟ ಮಾಡಿದ್ರಿಂದಾಗಿ ಸೊ ಅಲ್ಲಿರುವಂಥ ಒಂದು ಪ್ರಾಫಿಟ್ ಬಂದ ಅದರದ್ದು ಒಂದಿಷ್ಟು ರೆವಿನ್ಯೂ ಬರುತ್ತೆಲ್ಲ, ಆ ರೆವಿನ್ಯೂನ ತನ್ನ ಬಜೆಟಿಗೆ ತಗೊಳ್ಳುವಂಥ ಸಾಧ್ಯತೆ. ಸೊ ಇಂಥವೆಲ್ಲನೂ ಕೂಡ ಏನಾಗ್ತದೆ, ಅಂಥ ಒಂದು ಕಾನ್ಸೆಪ್ಟಿಗೆ ನಾವು ಇವತ್ತು ಹೂಡಿಕೆ ತೆಗೆತ ಅಂತ ಕರಿತಾ ಇದ್ದೀವಿ. ಹೌದಾ? PSU. ಸೊ ಆ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕನ್ ಯೂನಿಟ್ ಅಂತ ಏನು ಕರಿತಾ ಇದ್ದೀವಲ್ಲ, ಸೊ ಆ ಸಾರ್ವಜನಿಕ ವಲಯದ ಸೆಕ್ಟರ್ನಿಂದ ಒಂದಿಷ್ಟು ಭಾಗವನ್ನು ಮಾರಾಟ ಮಾಡುವಂಥದ್ದು ಇದು. ಸೊ ಯಾಕಂದರೆ ಸೊ ಯಾವಾಗ ನಮ್ಮ ಒಂದು ಬಜೆಟಲ್ಲಿ ಕೊರತೆ ಆಗುತ್ತೆಲ್ಲ ಅಂಥ ಸಂದರ್ಭದಲ್ಲಿ ಈ ಕೆಲಸನ ಮಾಡಬೇಕಾಗತ್ತೆ. ಆಂತರಿಕವಾಗಿಯೂ ಮಾಡಬೇಕು, ಬಾಹ್ಯವಾಗಿಯೂ ತಗೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಹಣದ ವೃತ್ತಾಕಾರದ ಚಲನೆಯಲ್ಲಿ ಆಮದು ಮತ್ತು ರಫ್ತುಗಳ ಸೋರಿಕೆ
ಮತ್ತು ಒಳ ಸೇರಿಕೆಯಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ನೋಡಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ, 2 ಪಾಯಿಂಟ್ಸ್ಗಳನ್ನು ಸಪ್ರೇಟ್ ಆಗಿ ತೊಗೊಂಡಿದ್ದೀನಿ. 1ನೇ ಪಾಯಿಂಟ್ ನೋಡಿ, ಭಾರತೀಯರು ವಿದೇಶಿ ಸರಕುಗಳನ್ನು ಖರೀದಿ ಮಾಡಿದಾಗ ಆ ವೆಚ್ಚವು ಸೋರಿಕೆಯ ಸಮಗ್ರ ಬೇಡಿಕೆಯನ್ನು ಕಡಿಮೆ ಮಾಡುತ್ತಾ ಆದಾಯದ ವೃತ್ತಾಕಾರದ ಹರಿವಿನಿಂದ ತಪ್ಪಿಸಿಕೊಳ್ಳುತ್ತದೆ. ಅಂದರೆ ಆದಾಯದ ವೃತ್ತಾಕಾರದ ಒಂದು ಇದರಿಂದ ಇದೇನಾಗುತ್ತೆ, ಸೋರಿಕೆಯಾಗಿ ಹೊರಗಡೆ ಉಳಿಯುತ್ತೆ. ಹಾಗಾಗಿ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದು ಎದರಿಂದ, ಅಂದರೆ ಏನಾಗ್ತದೆ, ವಿದೇಶಿ ಸರಕುಗಳನ್ನು ಖರೀದಿ ಮಾಡುವುದರಿಂದ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 2ನೇದು ನೋಡ್ರಿ, ವಿದೇಶಿಯರಿಗೆ ಮಾಡಿದ ನಮ್ಮ ರಫ್ತು ದೇಶೀಯವಾಗಿ ಉತ್ಪಾದಿಸಿದ ಸರಕುಗಳ ಸಮಗ್ರ ಬೇಡಿಕೆಯನ್ನು ಹೆಚ್ಚಿಸುತ್ತಾ ವೃತ್ತಾಕಾರದ ಹರಿವಿನಲ್ಲಿ ಒಳ ಸೇರಿಕೆಯಾಗಿ ಸೇರಿಕೊಳ್ಳುತ್ತದೆ. ಹಾಗಾಗಿ ಇಲ್ಲೇನಾಗ್ತಾ ಇದೆ, ನಮ್ಮ ರಾಷ್ಟ್ರದಿಂದ ರಫ್ತಾಗುವಂಥ ಕೆಲವು ವಸ್ತುಗಳಿರುತ್ತೆ ದೇಶೀಯವಾಗಿ. ಅದರಿಂದನೂ ಕೂಡ ಒಂದಿಷ್ಟು ಈ ರೀತಿಯಾಗಿ ವೃತ್ತಾಕಾರದ ಒಂದು ಒಳ ಹರಿವಿನಲ್ಲಿ ಸೇರಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇದು ಒಂದು ಹೊಸ ಕಾನ್ಸೆಪ್ಟ್. ಇಂಥದ್ರ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತೆ, ನೋಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ನೋಡಿ, ಅಧಿಕೃತ ಮೀಸಲು ವ್ಯವಹಾರಗಳ ಎಂದರೇನು ನೋಡಿ. ಆಮೇಲೆ ಸಂದಾಯ ಬಾಕಿಯಲ್ಲಿ ಅವುಗಳ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ಇದನ್ನು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ. ಸಂದಾಯ ಬಾಕಿಯಲ್ಲಿ ಕೊರತೆ ಉಂಟಾದಾಗ ಅಥವಾ ಸರಿದೂಗಿಸಲು ವಿದೇಶಿ ವಿನಿಮಯವನ್ನು ರಿಸರ್ವ್ ಬ್ಯಾಂಕ್ ಒಂದು ಮಾರಾಟ ಮಾಡುತ್ತೆ, ಹೌದಾ? ಅದನ್ನೇ ಮಾರಾಟ ಮಾಡುವುದಕ್ಕೆ ಅಧಿಕೃತ ಮೀಸಲು ಮಾರಾಟ ಎನ್ನುತ್ತೇವೆ, ನೆನಪಿಟ್ಕೊಳ್ಳಿ, ಹೌದಾ? ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಕೈ ಹಾಕಿರುವಂಥದ್ದು ನಿಮ್ಗೆ ಗೊತ್ತಿದೆ, ಹೌದಾ? ಇಂಥವು ಯಾಕೆ ಅಂತಂದರೆ ಒಂದೊಂದು ಸಲ ಎಕಾನಮಿ ಒಳಗೆ ಒಂದಿಷ್ಟು ಪ್ರಾಬ್ಲಮ್ಸನ್ನು ಬಂದಾಗ ಅದಕ್ಕೋಸ್ಕರ ಏನು ಮಾಡ್ತಾ ಇದೆ, ತನ್ನಲ್ಲಿರುವಂಥ ತನ್ನಲ್ಲಿ ಅಂದರೆ RBIನಲ್ಲಿರುವಂಥ ಒಂದಿಷ್ಟು ಮಾರಾಟ ಮಾಡುತ್ತೆ. ಆ ಮಾರಾಟ ಮಾಡುವಂಥ ಒಂದು ಪ್ರೊಸೀಜರ್ ಏನಿದೆಯಲ್ಲ, ಇದನ್ನೇ ನಾವು ಇವತ್ತು ಅಧಿಕೃತ ಮೀಸಲು ವ್ಯವಹಾರ ಅಂತೇಳಿ ನಾವು ಅದನ್ನು ಕರಿತೀವಿ. ನೆಕ್ಸ್ಟ್, ಅಧಿಕೃತ ಮೀಸಲು ಇಳಿಕೆಯನ್ನು ಸಂದಾಯ ಬಾಕಿಯ ಕೊರತೆ ಅಥವಾ ಅಧಿಕೃತ ಮೀಸಲಿನ ಏರಿಕೆಯನ್ನು ಸಂದಾಯ ಬಾಕಿಯ ಮಿಗುತ್ತತೆ ಅಂತ ಕರಿತಾ ಇದ್ದೀವಿ, ಅಥವಾ ಮಿಗುತ್ತೆ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡಿ 49ದು ಏನಿದೆ ಅಂದರೆ RBIನ ಹೊಸ ವರ್ಗೀಕರಣದ ಪ್ರಕಾರ ಸಂದಾಯ ಬಾಕಿಯ 3 ಖಾತೆಗಳನ್ನು, ಇದು ನಿಮ್ಗೆ ಗೊತ್ತಿರುತ್ತೆ, ಆದರೂ ಕೂಡ ಇರಲಿ, ಸ್ವಲ್ಪ ಮಾಡಿಫೈ ಮಾಡಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಅಂತೇಳಿ ಕೊಟ್ಟಿದ್ದೀನಿ ಅಷ್ಟೇ, ಹೌದಾ? ಒಂದು ಹಣಕಾಸಿನ ಖಾತೆ ಇರುತ್ತೆ, ಚಾಲ್ತಿ ಖಾತೆ ಇರುತ್ತೆ, ಬಂಡವಾಳ ಖಾತೆ ಇರುತ್ತೆ. ನಿಮ್ಗೆ ಚಾಲ್ತಿ ಖಾತೆ, ಬಂಡವಾಳ ಖಾತೆ ಗೊತ್ತಿದೆ ಕಾಮನ್ ಆಗಿ, ಕರೆಕ್ಟಾ? ಆದರೆ ಹಣಕಾಸಿನ ಖಾತೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ಇದೂ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಹಳೆದೇ ಇದೆ, ಆದರೂ ಕೂಡ ಭಾಳ ಸಲ ಬಂದಿದೆ ಸ್ನೇಹಿತರೆ. ಈ ಸಲನೂ ಬರ್ಬೋದು ಅನ್ನೋಂಥದ್ದು ನಿರೀಕ್ಷೆ ನಂದು, ಅದಕ್ಕೋಸ್ಕರ ಕೊಟ್ಟಿದ್ದೀನಿ. 50ನೇ ಪ್ರಶ್ನೆ, ಜನರು, ಹೌದಾ, ವಿದೇಶಿ ವಿನಿಮಯ ಏಕೆ ಬೇಡುತ್ತಾರೆ ನೋಡಿ. ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಇದು, ಹೌದಾ? ಜನರು ಬೇರೆ ದೇಶಗಳಿಂದ ಸರಕು ಮತ್ತು ಸೇವೆಗಳನ್ನು, ಹೌದಾ, ಮತ್ತು ವಿದೇಶಗಳಲ್ಲಿ ಹಣಕಾಸಿನ ಆಸ್ತಿಗಳನ್ನು ಖರೀದಿಸಲು ಮತ್ತು ವಿದೇಶಿಗಳಿಗೆ, ಹೌದಾ, ವಿದೇಶಿಗಳಿಗೆ ಅಂತಂದರೆ ನಮ್ಮ ಫ್ರೆಂಡ್ಸ್ ಇರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವರಿಗೆ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಕಡೆಯಿಂದ ಕಾಸ್ಟ್ಲಿ ಗಿಫ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಸರಿನಾ? ಅದು ಬರ್ತ್ಡೇಗಾಗಿರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ, ಹೌದಾ? ಉಡುಗೊರೆಗಳನ್ನು ಕಳಿಸಲು ವಿದೇಶಿ ವಿನಿಮಯಕ್ಕೆ ಬೇಡಿಕೆಯನ್ನು ಒಡ್ಡುತ್ತಾರೆ ಅಥವಾ ಬೇಡುತ್ತಾರೆ. ಒಡ್ಡುತ್ತಾರೆ ಅಂತ ಬರೀರಿ, ಮೇಲ್ಗಡೆ ಬೇಡುತ್ತಾರೆ ಅಂತ, ಅದಕ್ಕೋಸ್ಕರ ನಾನು ಬೇಡುತ್ತಾರೆ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ವಿದೇಶಿ ವಿನಿಮಯ ಮಾರುಕಟ್ಟೆಯ ಪ್ರಮುಖ ಭಾಗಿದಾರರು ಯಾರು? ಇದು ಹೊಸ ಪ್ರಶ್ನೆ, ಹೌದಾ? ಇಲ್ಲಿ ಮುಖ್ಯವಾಗಿ ಮೊದಲೇದು ವಿದೇಶಿ ವಿನಿಮಯ ದಲ್ಲಾಳಿಗಳು, ನೆಕ್ಸ್ಟ್ ಏನಂತಂದರೆ ವಾಣಿಜ್ಯ ಬ್ಯಾಂಕುಗಳು, ವಿತ್ತೀಯ ಪ್ರಾಧಿಕಾರ ಮತ್ತು ಇತರ ಅಧಿಕೃತ ವಿತರಕರು ಅಂತ ಇವರೆಲ್ಲ ಬರ್ತಾರೆ. ಅದರಲ್ಲಿ 1, 2, 3 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಹಣದ ಅಪಮೌಲ್ಯ ಮತ್ತು ಹಣದ ಮೌಲ್ಯ ಕುಸಿತ ನಡುವಿನ ವ್ಯತ್ಯಾಸ ತಿಳಿಸಿ. ಇಲ್ಲಿದೆ ನೋಡಿ ಪ್ರಶ್ನೆ. ಈ ಪ್ರಶ್ನೆಗೆ ಆನ್ಸರ್ ಇಲ್ಲಿ ಮಾಡಿದ್ದೀನಿ. ಹಣದ ಅಪಮೌಲ್ಯ ಅಂದರೆ ಏನು ಅಂತ ಫಸ್ಟ್ ನೋಡ್ಕೊಳ್ಳೋಣ. ಸ್ಥಿರ ವಿನಿಮಯ ದರ ವ್ಯವಸ್ಥೆಯಲ್ಲಿ ಸರ್ಕಾರ ಕೆಲವು ಕಾರ್ಯಾಚರಣೆಗಳಿಂದ ವಿನಿಮಯ ದರವನ್ನು ಹೆಚ್ಚಿಗೆ ಮಾಡುತ್ತದೆ, ಹೌದಾ? ಹೆಚ್ಚಿಸುವುದನ್ನು ನಾವು ಅಪಮೌಲ್ಯ ಅಂತ ಕರಿತಾ ಇದ್ದೀವಿ. ಅಂದರೆ ಏನ್ರಿ, ಇಲ್ಲಿ ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ಅಥವಾ RBI ಏನು ಮಾಡ್ತಾ ಇದೆ ಅಂದರೆ ಸ್ವದೇಶಿ ಹಣದ ಮೌಲ್ಯವನ್ನು ಬೇಕಂತೆ ಕಡಿಮೆ ಮಾಡುತ್ತೆ. ಇವಾಗ 84 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಸರಿನಾ? ಅದರದ್ದು ಏನಾಗ್ತಾ ಇದೆ, ಉದ್ದೇಶಪೂರ್ವಕವಾಗಿ ಅದರದ್ದು ಒಂದು ಮೌಲ್ಯವನ್ನು ಏನು ಮಾಡ್ತಾ ಇದೆ, ಚೇಂಜ್ ಮಾಡ್ತಾ ಇದೆ ಅಂತ ಅರ್ಥ. ಅಂದರೆ ಏನು, ವಿದೇಶದ ಎದುರುಗಡೆ. ನೆಕ್ಸ್ಟ್ ನೋಡಿ, ಹಣದ ಮೌಲ್ಯ ಕುಸಿತ ಅಂತ ಬದಲಾಗುವ ವಿನಿಮಯ ದರದ ವ್ಯವಸ್ಥೆಯಲ್ಲಿ ಇದು ಬರುತ್ತೆ. ವ್ಯವಸ್ಥೆಯಲ್ಲಿ ವಿನಿಮಯ ದರದ ಹೆಚ್ಚಳವು ವಿದೇಶಿ ವಿನಿಮಯ ಬೆಲೆಯು, ಹೌದಾ, ಸ್ವದೇಶ ಹಣದ ಬೆಲೆಗೆ ಹೋಲಿಸಿದರೆ, ಹೌದಾ, ಬೆಲೆಯು ಹೆಚ್ಚಾಗಿದೆ ಎಂಬುದನ್ನು ಇಲ್ಲಿ ತಿಳಿಸುತ್ತದೆ. ಈ ಒಂದು ತಿಳುವಳಿಕೆಯನ್ನು ಇದನ್ನೇ ಏನಂತ ಕರಿತಾ ಇದ್ದೀವಿ, ಹಣದ ಮೌಲ್ಯ ಕುಸಿತ ಅಥವಾ ಇಳಿಕೆ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ, ಈ ಥರ. ಇದನ್ನು ಕಾನ್ಸೆಪ್ಟನ್ನು ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು ತಿಳ್ಕೊಳ್ಳಿ. ಹಾಗಾಗಿ ಇದು ಇಂಪಾರ್ಟೆಂಟ್ ಇದ್ದಾವ. ಇಷ್ಟು ನಾವು ನನ್ನ ಒಂದು ವಿಡಿಯೋನಲ್ಲಿ ಕೊಡಬೇಕಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಇವು ಕಂಪ್ಲೀಟ್ ಆಯ್ತು ನೋಡಿರಿ, 2 ಮಾರ್ಕ್ಸು. ಇಷ್ಟೆಲ್ಲ ಓದ್ಕೊಳ್ಳಿ. ಇಷ್ಟು ಓದ್ಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ 12 ಮಾರ್ಕ್ಸು ನಿಮ್ಮ ಪಾಕೆಟ್ ಒಳಗೆ ಇರುತ್ತೆ, ಸರಿನಾ?
ಹೆಂಗೆ RBI ಒಳಗೆ ನಾವು CR ಡಿಪಾಸಿಟನ್ನು ಮಾಡ್ಕೊಂಡಿರ್ತೀವಲ್ಲ ಆ ಥರ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸರಿನಾ? ಓಕೆ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಅದ್ರ ಜೊತೆಗೆ ಸಾಧ್ಯ ಆಯಿತು ಅಂತಂದರೆ 29 ರೂಪೀಸನ್ನು ಕೊಟ್ಟು ಮೆಂಬರ್ಶಿಪ್ಪನ್ನು ತೊಗೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್. ಲವ್ ಯು ಆಲ್.